ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಇಂಗ್ಲೀಷ್ ಸೋ ಈಸಿ. ಈ ವಿಡಿಯೋದಲ್ಲಿ ನಾನು ನಿಮಗೆ ರಿಪೋರ್ಟೆಡ್ ಸ್ಪೀಚ್ನ ಹೇಳ್ಕೊಡ್ತೀನಿ. ವಿಡಿಯೋನಲ್ಲಿ ಪ್ರತಿಯೊಂದು ಹಂತದಲ್ಲೂ ನಾನು ತುಂಬ ಇಂಪಾರ್ಟೆಂಟ್ ಎಕ್ಸಾಮಿನೇಷನ್ ಟಿಪ್ಸ್ ಹೇಳ್ತೀನಿ. ಸೊ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ಕಡೆಯವರೆಗೂ ನೋಡಿ. Students, how are you all? Are you worried about losing marks in the reported speech section of your English exam? Many students find this 5-mark question confusing because of all the tense changes and pronoun shifts. But don't worry. In today's video, we are going to solve this using actual model question papers, so you know how exactly what to expect in the examination. ವಿದ್ಯಾರ್ಥಿಗಳೇ, ರಿಪೋರ್ಟೆಡ್ ಸ್ಪೀಚ್ ಅಂದರೆ ಕಷ್ಟ ಅಂತ ಭಯಪಡಬೇಡಿ. ಕೇವಲ 3 ಸರಳ ನಿಯಮಗಳನ್ನು ಯಾವ್ಯಾವುದು ಟೆನ್ಸ್, ಪ್ರನೌನ್, ಟೈಮ್ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನೀವು ಸುಲಭವಾಗಿ ಪರೀಕ್ಷೆಯಲ್ಲಿ 5ಕ್ಕೆ 5 ಅಂಕಗಳನ್ನು ಪಡೆಯಬಹುದು. ರಿಪೋರ್ಟೆಡ್ ಸ್ಪೀಚ್ನಲ್ಲಿ ಮೊಟ್ಟ ಮೊದಲನೇದಾಗಿ ಯಾರು ಯಾರ ಜೊತೆ ಮಾತಾಡ್ತಿದ್ದಾರೆ, ಹೂ ಇಸ್ ಟಾಕಿಂಗ್ ಟು ಹೂಮ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ರಿಪೋರ್ಟೆಡ್ ಸ್ಪೀಚ್. ಯಾಕೆ ಅಂತಂದರೆ ದಿಸ್ ಹೆಲ್ಪ್ಸ್ ಯು ಪಿಕ್ ದ ರೈಟ್ ಪ್ರನೌನ್ಸ್. ಯಾಕೆ ಯಾರ ಜೊತೆ ಮಾತಾಡ್ತಿದ್ದಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್. ಅಂದರೆ ನಿಮಗೆ ಅದು ಪ್ರನೌನ್ಸ್ನ ಸೆಲೆಕ್ಟ್ ಮಾಡೋದಕ್ಕೆ, ಸರ್ವನಾಮ ಪದನ ಸೆಲೆಕ್ಟ್ ಮಾಡೋದಕ್ಕೆ ಅದು ತುಂಬ ಹೆಲ್ಪ್ ಆಗುತ್ತೆ. ಎಲಿಫ್ಯಾನೋ ಬೋರ್ಹಸ್ ಜೊತೆ ಮಾತಾಡ್ತಿದ್ದಾರೆ. ಎಲಿಫ್ಯಾನೋ ಗಂಡಸ ಹೆಂಗಸ, ಹಿ ಈಸ್ ಅ ಮೇಲ್, ಸೊ ದಿಸ್ ಇಸ್ ಹಿ, ದ ಪ್ರನೌನ್ ಈಸ್ ಹಿ. ಬೋರ್ಹಸ್ ಅಗೈನ್ ಈಸ್ ಅ ಮೇಲ್, ಗಂಡಸು, ಅದಕ್ಕೆ ಅದರ ಸರ್ವನಾಮ ಪದ ಏನಾಗುತ್ತೆ, ಹಿ ಅಂತ ಆಗುತ್ತೆ. ಆಯಿತಾ? ನೆಕ್ಸ್ಟ್ ರೂಲ್ ಏನಂತಂದರೆ, ನಾನು ನಿಮಗೆ ಮುಂಚೆನೇ ಹೇಳಿದಾಗೆ ಒನ್ ಇಸ್ ಟೆನ್ಸ್, ಅನದರ್ ಒನ್ ಇಸ್ pronoun, and other one is important thing is the place or time. ಇಲ್ಲಿ ನೀವು ಒಂದು ವಿಷಯನ ನೆನ್ಪಿಟ್ಕೊಳ್ಬೇಕು. ರಿಪೋರ್ಟೆಡ್ ಸ್ಪೀಚ್ ಅಂತಂದರೆ ಏನು? ಯಾವುದೋ ಒಂದು ಇನ್ಸಿಡೆಂಟು ಆಗೋಗಿದೆ, ಅದನ್ನು ನೀವು ರಿಪೋರ್ಟ್ ಮಾಡ್ತಾ ಇದ್ದೀರಾ, ಆಗಿರೋ ಒಂದು ಘಟನೆಯ ವರದಿನ ಒಪ್ಪಿಸ್ತಿದ್ದೀರಾ. ಸೊ ಅಂದರೆ ನಡೆದು ಹೋಗಿರೋ ಘಟನೆ ಅಂತಂದರೆ ಏನರ್ಥ? ಅದು it is past tense. So tense will always be in the past. Okay, when we take a dialogue between two people, here for instance it is between Alifano and Borges, and tell it to someone else, we have to step back in time. Okay, today I will show you the 3 golden shifts, how to change the tense, the pronoun and the time place words. Okay, by the end of this video, you will be able to convert any dialogue into a perfect report. So here we are looking at a specific example from your model paper. Keep your notebooks ready and let's make English easy. If you find this helpful, don't forget to join our Telegram group for the PDF notes of this session, and also share it with your friends and have them subscribe the channel. ಈ ರಿಪೋರ್ಟೆಡ್ ಸ್ಪೀಚ್ ಅಂತಂದರೆ ಏನು? ಯಾರೋ ಒಬ್ಬರು ಹೇಳಿದ ಮಾತನ್ನು ನಾವು ಇನ್ನೊಬ್ಬರಿಗೆ ತಿಳಿಸುವುದು ಅಥವಾ ವರದಿ ಒಪ್ಪಿಸುವುದು, ಅದನ್ನು ನಾವು ರಿಪೋರ್ಟೆಡ್ ಸ್ಪೀಚ್ ಅಂತ ಕರಿತೀವಿ. ಇಲ್ಲಿ ನಾವು ಸೆಂಟೆನ್ಸ್ ಬೈ ಸೆಂಟೆನ್ಸ್ನ ರಿಪೋರ್ಟ್ ಮಾಡಿ ನೋಡೋಣ. ಇಲ್ಲಿ ಫಸ್ಟ್ ಸೆಂಟೆನ್ಸ್ ನೋಡೋಣ. ಇಲ್ಲೇನಿದೆ, ಎಲಿಫ್ಯಾನೋ ಹೇಳ್ತಾರೆ, ವಾಟ್ ಈಸ್ ಬ್ಲೈಂಡ್ನೆಸ್ ಟು ಯು? ಎಲಿಫ್ಯಾನೋ ಯಾರನ್ನ ಕೇಳೋದು? ಬೋರ್ಹಸ್. ಫಸ್ಟ್ ಥಿಂಗ್ ಇಸ್, ನೀವು ಈ ಸೆಂಟೆನ್ಸ್ ಕಡೆಯಲ್ಲಿ ಅದು ಕ್ವೆಶ್ಚನ್ ಮಾರ್ಕಿಂದ ಎಂಡ್ ಆಗುತ್ತಾ ಅಥವಾ ಫುಲ್ ಸ್ಟಾಪಿಂದ ಆಗುತ್ತಾ ಅಥವಾ ಎಕ್ಸ್ಕ್ಲಮೇಟ್ರಿ ಮಾರ್ಕಿಂದ ಎಂಡ್ ಆಗುತ್ತಾ ಅಂತ ನೋಡಿ. ರಿಪೋರ್ಟ್ ದ ಫಾಲೋಯಿಂಗ್ ಕಾನ್ವರ್ಸೇಷನ್, ಇದನ್ನು ನಾವು ಮಾಡೋಣ. ಆಲಿಫ್ಯಾನೋ ಬೋರ್ಹಸ್ ಯಾರನ್ನ ಕೇಳ್ತಾ ಇದ್ದಾರೆ ಅಂದರೆ ಇಲ್ಲಿ ಪ್ರಶ್ನೆ ಇದೆ. ಸೊ ಕ್ವೆಶ್ಚನ್ ಮಾರ್ಕಿಂದ ಎಂಡ್ ಆದರೆ ಇಲ್ಲಿ ರಿಪೋರ್ಟಿಂಗ್ ವರ್ಬ್ ಆಸ್ಡ್ ಆಗುತ್ತೆ. ಓಕೆ, ರಿಮೆಂಬರ್, ವೆನ್ ಇಟ್ ಈಸ್ ಎಂಡಿಂಗ್ ವಿತ್ ಅ ಕ್ವೆಶ್ಚನ್ ಮಾರ್ಕ್, ಇಟ್ ಈಸ್ ಆಸ್ಡ್ ಅಥವಾ ಕ್ವೆಶ್ಚನ್ಡ್. ಇಲ್ಲಿ ಯಾರನ್ನು ಕೇಳ್ತಾ ಇದ್ದಾರೆ? ಆಲಿಫ್ಯಾನೋ ಬೋರ್ಹಸ್. ಸೊ ಯು ಹ್ಯಾವ್ ಟು ರೈಟ್ ಆಲಿಫ್ಯಾನೋ ಆಸ್ಡ್ ಬೋರ್ಹಸ್. ಈಸ್ ಅನ್ನೋದೇನಾಗುತ್ತೆ? ವಾಸ್ ಆಗುತ್ತೆ. ಪಾಸ್ಟ್ ಟೆನ್ಸ್ಗೆ ಚೇಂಜ್ ಮಾಡಬೇಕು ನಾವು. ಆಯಿತಾ? ಯು ಅನ್ನೋದೇನಾಗುತ್ತೆ? ಹಿಮ್ ಆಗುತ್ತೆ. ಬಿಕಾಸ್ ಆ್ಯಸ್ ಐ ಟೋಲ್ಡ್ ಯು, ಇದು ಪುರುಷ. ಬೋರ್ಹಸ್ ಅನ್ನೋದು ಒಬ್ಬ ಪುರುಷ, ಅದಕ್ಕೆ ಯು ಅನ್ನೋದೇನಾಗುತ್ತೆ? ಹಿಮ್ ಆಗುತ್ತೆ. ಆಮೇಲೆ ನಾವು ರಿಪೋರ್ಟೆಡ್ ಸ್ಪೀಚಿಗೆ ಕನ್ವರ್ಟ್ ಮಾಡಿದಾಗ ಈ ಕ್ವೆಶ್ಚನ್ ಮಾರ್ಕನ್ನು ಡ್ರಾಪ್ ಮಾಡಬೇಕು, ಅದನ್ನು ಬರೀಕೂಡ್ದು. ಸೊ ಆಲಿಫ್ಯಾನೋ ಆಸ್ಡ್ ಬೋರ್ಹಸ್ ವಾಟ್ ಬ್ಲೈಂಡ್ನೆಸ್ ವಾಸ್ ಟು
ಯು ಅನ್ನೋದೇನಾಗುತ್ತೆ ಹಿಮ್, ಫುಲ್ ಸ್ಟಾಪ್. ಇಲ್ಲಿ ಏನಾಗುತ್ತೆ ಅಂತಂದರೆ ಈ ಬ್ಲೈಂಡ್ನೆಸ್ ಮತ್ತು ಈಸ್ ಏನಾಯಿತು ವಾಸ್ ಆಯಿತು, ಆಯಿತಾ. ವಿ ಚೇಂಜ್ ದ ಪ್ರೆಸೆಂಟ್ ಈಸ್ ಟು ಪಾಸ್ಟ್ ವಾಸ್ ಆ್ಯಂಡ್ ಮೂವ್ ಇಟ್ ಆಫ್ಟರ್ ದ ಸಬ್ಜೆಕ್ಟ್. ಸೊ ದಿಸ್ ಕಮ್ಸ್ ಹಿಯರ್. ವಾಟ್ ಬ್ಲೈಂಡ್ನೆಸ್ ವಾಸ್ ಟು ಹಿಮ್. ಇದು ಒಂದು ಪ್ರಶ್ನೆ ಆಗಿರೋದ್ರಿಂದ ನಾವು ಆಸ್ಡನ್ನು ಬಳಸ್ತೀವಿ. ಇಲ್ಲಿ ಈಸ್ ಅನ್ನೋದೇನಾಗುತ್ತೆ ವಾಸ್ ಅಂತ ಬದಲಾಗುತ್ತೆ ಮತ್ತು ಯು ಅನ್ನೋದೇನಾಗುತ್ತೆ ಹಿಮ್ ಅಂತ ಆಗುತ್ತೆ ಇಲ್ಲಿ. ಸೊ ದ ಆನ್ಸರ್ ಇಸ್ ಅಲಿಫೆನೋ ಆಸ್ಕ್ಡ್ ಬೋರ್ಹಸ್ ವಾಟ್ ಬ್ಲೈಂಡ್ನೆಸ್ ವಾಸ್ ಟು ಹಿಮ್, ಫುಲ್ ಸ್ಟಾಪ್. ನೀವು ಇದನ್ನು ಒಂದು ಪ್ಯಾರಾಗ್ರಾಫ್ ರೀತಿಯಲ್ಲಿ ಬರೀಬೇಕು. ಪಾಯಿಂಟ್ಸ್ 1, 2, 3 ಹಾಗೆ ಬರೆಯೋದಕ್ಕೆ ಹೋಗಬೇಡಿ. ಪ್ಲೀಸ್ ಮೇಕ್ ಅ ನೋಟ್ ಆಫ್ ಇಟ್. ಮುಂದಿನ ಸೆಂಟೆನ್ಸ್ ನೋಡೋಣ. ಇಲ್ಲಿ ಯಾರು ಮಾತಾಡ್ತಿದ್ದಾರೆ? ಇಲ್ಲಿ ದ ಸ್ಪೀಕರ್ ಇಸ್ ಬೋರ್ಹಸ್. ಬೋರ್ಹಸ್ ಯಾರ ಜೊತೆ ಮಾತಾಡ್ತಿರೋದು? ಆಲಿಫಾನೋ ಜೊತೆ. ಓಕೆ, ಇಲ್ಲಿ ಇಬ್ಬರು ಪುರುಷರು, ಬೋತ್ ಆರ್ ಮೇಲ್ಸ್. ಸೊ ಇಟ್ ಈಸ್ ಹೀ. ಓಕೆ, ದ ಪ್ರನೌನ್ ಇಸ್ ಹೀ ಹಿಯರ್. ಆ್ಯಂಡ್ ದಿಸ್ ಸೆಂಟೆನ್ಸ್ ಇಸ್ ಎಂಡಿಂಗ್ ವಿತ್ ಅ ಫುಲ್ ಸ್ಟಾಪ್. ದಟ್ ಮೀನ್ಸ್ ಇಟ್ಸ್ ಅ statement. It's a simple statement. And there are two sentences. That is, Borhas, it is a way of life. I am not completely unhappy. ಎರಡು ಸೆಂಟೆನ್ಸ್ ಇದೆ. ನೀವು ಒಂದೊಂದು ಸೆಂಟೆನ್ಸ್ನು ಕರೆಕ್ಟ್ ಮಾಡ್ತಾ ಹೋದರೆ ನಿಮ್ಗೆ ಒಂದೊಂದು ಮಾರ್ಕ್ ಸಿಗುತ್ತೆ. ಸೊ ಎಲ್ಲೂ ತಪ್ಪು ಮಾಡಬೇಡಿ. ಇಲ್ಲಿ ಒಂದು ಫುಲ್ ಸ್ಟಾಪ್ ಆದಮೇಲೆ ಇನ್ನೊಂದು ಸೆಂಟೆನ್ಸ್ ಇದೆ. ನಾನು ನಿಮಗೆ ತಿಳಿಸ್ತೀನಿ ಅದನ್ನು ಹೇಗೆ ಮಾಡೋದು ಅಂತ. ಅದಕ್ಕೂ ಮುಂಚೆ ನಾವಿಲ್ಲಿ ವರ್ಬ್ಸನ್ನು ಪಾಸ್ಟ್ ಟೆನ್ಸ್ ಆಗಿ ಮಾಡೋಣ. ಈಸ್ ಅನ್ನೋದು ಏನಾಗುತ್ತೆ? ವಾಸ್ ಆಗುತ್ತೆ. ಬೋರ್ಹಸ್ ಯಾರ ಜೊತೆ ಮಾತಾಡ್ತಿದ್ದಾರೆ? ಆಲಿಫಾನೋ ಜೊತೆ. ನಿಮ್ಗೆ ಯಾರಾದರೂ ಒಂದು ಪ್ರಶ್ನೆ ಕೇಳಿದ್ರೆ ಅದಕ್ಕೆ ನೀವು ಏನು ಕೊಡ್ತೀರಾ? ಉತ್ತರ ಕೊಡ್ತೀರಾ. ದಟ್ ಈಸ್ ಆನ್ಸರ್. ಕರೆಕ್ಟ್. ಸೊ ವಿ ಕ್ಯಾನ್ ಸೇ ಆನ್ಸರ್ ಅಥವಾ ರಿಪ್ಲೈ. ಇಲ್ಲಿ ನೀವು ಇದನ್ನು ಆನ್ಸರ್ನ ಏನು ಬರಿಬೇಕು? ಆನ್ಸರ್ಡ್ ಅಂತ ಬರಿಬೇಕು. ರಿಪ್ಲೈನ ರಿಪ್ಲೈಡ್ ಅಂತ ಬರಿಬೇಕು. ಸೊ ಬೋರ್ಹಸ್ ರಿಪ್ಲೈಡ್ ದ್ಯಾಟ್. ಓಕೆ, ಬೋರ್ಹಸ್ ರಿಪ್ಲೈಡ್. ಇಲ್ಲಿ ಒಂದು ದ್ಯಾಟ್ ಅಂತ ಹಾಕಬೇಕಾಗತ್ತೆ. ಇಟ್ ಈಸ್ ಅನ್ನೋದು ಏನಾಗುತ್ತೆ? ದ್ಯಾಟ್ ಇಟ್ ವಾಸ್ ಅಂತ ಆಗುತ್ತೆ. ದ್ಯಾಟ್ ಇಟ್ ವಾಸ್. ಇದು ಏನಿದೆಯೋ ಎ ವೇ ಆಫ್ ಲೈಫ್, ಅದು ಹಾಗೆ ಬರೀರಿ. ಇಟ್ ವಾಸ್ ಅ ವೇ ಆಫ್ ಲೈಫ್. ಇಲ್ಲಿ ಒಂದು ಫುಲ್ ಸ್ಟಾಪ್ ಆಗಿ ಮತ್ತೆ ಇನ್ನೊಂದು ಸೆಂಟೆನ್ಸ್ ಇರೋದ್ರಿಂದ ಎರಡನ್ನೂ ಕಂಬೈನ್ ಮಾಡೋದಕ್ಕೆ ನೀವೇನಂತ ಬರಿಬಹುದು ಅಂತಂದರೆ ಆ್ಯಂಡ್ ಆ್ಯಡೆಡ್ ದ್ಯಾಟ್. ಆ್ಯಂಡ್ ಆ್ಯಡೆಡ್ ದ್ಯಾಟ್ ಹಿ ವಾಸ್ ನಾಟ್. ಐ ಆ್ಯಮ್ ಅನ್ನತ ಇರೋದನ್ನು ಪ್ರೆಸೆಂಟ್ ಟೆನ್ಸ್ ಏನಾಗುತ್ತೆ? ಪಾಸ್ಟ್ ಟೆನ್ಸ್. ಐ ಅಂತ ಏನಾಗುತ್ತೆ? ಐ ಇರೋದು ಹೀ ಆಗುತ್ತೆ. ಯಾಕಂದರೆ ಇಲ್ಲಿ ಬೋರ್ಹಸ್ ಪುರುಷ ಆಗಿರೋದ್ರಿಂದ ಹೀ ಆಗುತ್ತೆ. ಆ್ಯಮ್ ಅನ್ನೋದೇನಾಗುತ್ತೆ? ವಾಸ್ ಆಗುತ್ತೆ. ದ್ಯಾಟ್ ಹೀ ವಾಸ್ ನಾಟ್ completely unhappy. We use replied because he is answering a question. I am. Here I am becomes he was. To shift both the person and the time, we have to make these changes. ಬೋರ್ಹಸ್ ಉತ್ತರ ನೀಡುವುದರಿಂದ ಏನಂತ ಬರಿತೀವಿ ನಾವು? ರಿಪ್ಲೈಡನ್ನು ಅಂತ ಬಳಸ್ತೀವಿ. ಐ ಆ್ಯಮ್ ಬದಲು ಹೀ ವಾಸ್, ಅವನು ಆಗಿದ್ದನು ಅಂತ ಬದಲಾಗತ್ತೆ. ಎರಡು ವಾಕ್ಯಗಳು ಇರೋದ್ರಿಂದ ನಾವು ಇಲ್ಲಿ ಏನು ಮಾಡ್ತೀವಿ? ಆ್ಯಂಡ್ ಆ್ಯಡೆಡ್ ದ್ಯಾಟ್. ಇಲ್ಲಿ ಎರಡು ವಾಕ್ಯನ ನಾವು ಸೇರಿಸಿ ಬರಿತಾ ಇದ್ದೀವಿ. ಇಟ್ ಈಸ್ ಅ ವೇ ಆಫ್ ಲೈಫ್, ಐ ಆಮ್ ನಾಟ್ ಕಂಪ್ಲೀಟ್ಲಿ ಹ್ಯಾಪಿ ಅಂತ ಎರಡು ವಾಕ್ಯನ ಬರೆಯೋದ್ರಿಂದ ಯೂಸ್ ಮಾಡೋದ್ರಿಂದ ನಾವಿಲ್ಲಿ ಆ್ಯಂಡ್ ಆ್ಯಡೆಡ್ ದ್ಯಾಟನ್ನು ಯೂಸ್ ಮಾಡೋದು ಉತ್ತಮ. ಇಲ್ಲಿ ನೀವೇನು ನೋಟ್ ಮಾಡಬೇಕು ಅಂತಂದರೆ, ಇಲ್ಲಿ ನೋಡಿ ಮೊದಲನೇದು ಕ್ವೆಶ್ಚನ್ ಏನಿತ್ತು ಇಲ್ಲಿ? ವಾಟ್ ಈಸ್ ಬ್ಲೈಂಡ್ನೆಸ್ ಟು ಹಿಮ್. ಇದು WH ಕ್ವೆಶ್ಚನ್. ಓಕೆ, ಅದಕ್ಕೆ ನಿಮಗೆ ಏನಾಗುತ್ತೆ ಅಂತಂದರೆ ಇಲ್ಲಿ ಈಸ್ ಸಬ್ಜೆಕ್ಟ್ ಮುಂದೆ ಬರುತ್ತೆ. ಅದು ದಟ್ ಈಸ್ ವಾಟ್ ಬ್ಲೈಂಡ್ನೆಸ್ ವಾಸ್ ಟು ಹಿಮ್ ಆಗುತ್ತೆ. ಆದರೆ ನೆಕ್ಸ್ಟ್ ನೋಡಿ ಕ್ವೆಶ್ಚನ್ ಮಾರ್ಕಿಂದ ಎಂಡ್ ಆಗ್ತಾ ಇದೆ. ಅಂದರೆ ಇಲ್ಲಿ ಬರೋದು ಹ್ಯಾವಿಂದ ಶುರುವಾಗ್ತಾ ಇದೆ ಈ ಕ್ವೆಶ್ಚನ್. ಅಂದರೆ ಇದು ಏನಿದು? ದಿಸ್ ಇಸ್ ಆ್ಯಕ್ಚುಲಿ ಅ ಎಸ್ ಆರ್ ನೋ ಕ್ವೆಶ್ಚನ್. ಇದು ಎಸ್ ಆರ್ ನೋ ಕ್ವೆಶ್ಚನ್ ಅಂತ ಬಂದರೆ ಇದನ್ನು ನೀವು ರಿಪೋರ್ಟೆಡ್ ಸ್ಪೀಚ್ಗೆ ಚೇಂಜ್ ಮಾಡೋದಕ್ಕೆ ಬೇರೆ ರೂಲ್ ಉಪಯೋಗಿಸ್ಬೇಕು. ಫಾರ್ ಕ್ವೆಶ್ಚನ್ಸ್ ಸ್ಟಾರ್ಟಿಂಗ್ ವಿತ್ ಅ ಹೆಲ್ಪಿಂಗ್ ವರ್ಬ್ ಹ್ಯಾವ್, ಓಕೆ, ವಾಟ್ ಯು ಶುಡ್ ಡೂ, ಹೌ ಡು ಯು ಚೇಂಜ್? ವಿ ಮಸ್ಟ್ ಆ್ಯಡ್ ಇಫ್
or whether. The present perfect have thought shifts to past perfect had thought. ಇಲ್ಲಿ ಇದು ಎಸ್ ಆರ್ ನೋ ಕ್ವೆಶ್ಚನ್ ಆಗಿರೋದ್ರಿಂದ ನಾವೇನಂತ ಬರೀಬೇಕು ಅಂತಂದರೆ ಇಲ್ಲಿ ಇಫ್ ಅಥವಾ ವೆದರನ್ನು ಉಪಯೋಗಿಸ್ಬೇಕು ನಾವು. ಇಫ್ ಆರ್ ವೆದರ್. ಓಕೆ, ಸೊ ವಿ ಹ್ಯಾವ್ ಟು ರೈಟ್ ಇಟ್ ದಿಸ್ ವೇ. ಇಲ್ಲಿ ಕ್ವೆಶ್ಚನ್ ಕೇಳ್ತಾ ಇದ್ದಾರೆ. ಸೊ ನಾನು ನಿಮಗೆ ನೀವು ಮೊದಲು ಏನಂತ ಬರೆದ್ರಿ, ಆಸ್ಡ್ ಅಂತ ಬರೆದಿದ್ದೀರಾ. ಇಲ್ಲಿ he is asking something to get some information, so you can write inquired. Okay, you can even write asked, no problem, but it would be more appropriate if you write inquired. Alifano inquired or asked. If you can also write whether he had. ಯು ಹ್ಯಾಡ್ ಅಂತ ಬರೋದು ಏನಾಗುತ್ತೆ, ಹೀ ಆಗುತ್ತೆ. ಹೀ, ವೆದರ್ ಹೀ ಹ್ಯಾಡ್. ಆಲಿಫಾನೋ ಇನ್ಕ್ವೈರ್ಡ್ ಇಫ್ ಹೀ ಹ್ಯಾಡ್. ಹ್ಯಾವ್ ಯು ಅನ್ನೋದು ಹೀ ಹ್ಯಾಡ್ ಆಗುತ್ತೆ. ಥಾಟ್ ಆಫ್ ರೈಟಿಂಗ್ ಅ book on the history of book. You cannot write it in past tense. You have to retain this. You have to write the same thing. Writing a book on the history of books. ಇಲ್ಲಿ ನಾವು ನೀನು ಮುಂದೆ ಬರೆಯುವ ಆಲೋಚನೆ ಇದೆಯಾ ಅಂತ ಇರೋದ್ರಿಂದ ನೀವು ಬರ್ದಿದ್ಯಾ ಅಂತ ಪಾಸ್ಟ್ ಟೆನ್ಸಿಗೆ ಚೇಂಜ್ ಮಾಡೋಕ್ಕಾಗೋದಿಲ್ಲ. ಅದು ಯಾವ ಟೆನ್ಸಲ್ಲಿದೆಯೋ ಅದನ್ನೇ ರಿಟೈನ್ ಮಾಡಬೇಕಾಗತ್ತೆ ನಾವಿಲ್ಲಿ. ಆಲಿಫಾನೋ ಪ್ರಶ್ನೆಗೆ ಬೋರ್ಹಸ್ ಉತ್ತರ ಏನಿತ್ತು, ಇಟ್ ಈಸ್ ಆನ್ ಎಕ್ಸಲೆಂಟ್ ಐಡಿಯಾ. ದಿಸ್ ಈಸ್ ಅ ವೆರಿ ಸಿಂಪಲ್ ಸೆಂಟೆನ್ಸ್. ಇಲ್ಲೇನು ಈಸ್ ಅನ್ನೋದು ವಾಸ್ ಆಗುತ್ತೆ ಆ್ಯಂಡ್ ಇಟ್ ಈಸ್ ಅ ಸ್ಟೇಟ್ಮೆಂಟ್ ಎಂಡಿಂಗ್ ವಿತ್ ಅ ಫುಲ್ ಸ್ಟಾಪ್. ಅ ಸಿಂಪಲ್ ಸ್ಟೇಟ್ಮೆಂಟ್ ವೇರ್ ದ ಪ್ರೆಸೆಂಟ್ ಟೆನ್ಸ್ ಈಸ್ ಬಿಕಮ್ಸ್ ಪಾಸ್ಟ್ ವಾಸ್. ಇದೊಂದು ತುಂಬ ಸರಳ ವಾಕ್ಯ. ಈಸ್ ಇದ್ದದ್ದು ಏನಾಗುತ್ತೆ, ವಾಸ್ ಆಗಿ ಬದಲಾಗುತ್ತೆ. ಸೊ ಇಲ್ಲಿ ಏನು ಬರಿಬೇಕಾಗತ್ತೆ ನೀವು ಅಂತಂದರೆ, ಬೋರ್ಹಸ್ ರೆಸ್ಪಾಂಡೆಡ್ ಅಥವಾ ರಿಪ್ಲೈಡ್ ದ್ಯಾಟ್. ಇಲ್ಲಿ ದ್ಯಾಟ್ ಉಪಯೋಗಿಸ್ಬೇಕು ನೀವು. ದ್ಯಾಟ್ ಇಟ್ ಈಸ್ ಅನ್ನೋದು ವಾಸ್ ಆಗುತ್ತೆ. ವಾಸ್ ಆ್ಯಂಡ್ ಎಕ್ಸಲೆಂಟ್ ಐಡಿಯಾ. ಟು ಸಮ್ ಅಪ್, ಆಲಿಫಾನೋ ಪ್ರಶ್ನೆ ಕೇಳಿದ್ರಿಂದ ಇಲ್ಲಿ ಫಸ್ಟ್ ಒನ್ ಏನು ಪ್ರಶ್ನೆ ಆಗಿರೋದ್ರಿಂದ ನೀವಿಲ್ಲಿ ಏನು ಬರಿಬೇಕು, ಆಸ್ಟ್ ಅಂತ ಬರಿಬೇಕಾಗತ್ತೆ. ಆಮೇಲೆ ಯಾರನ್ನು ಕೇಳ್ತಾ ಇರೋದು, ಬೋರ್ಹಸ್ನ. ಸೊ ಆಲಿಫಾನೋ ಆಸ್ಟ್ ಬೋರ್ಹಸ್ ವಾಟ್ ಬ್ಲೈಂಡ್ನೆಸ್ ಈಸ್ ಅನ್ನೋದೇನಾಯಿತು, ವಾಸ್ ಆಯಿತು. ಟು ಯು ಅನ್ನೋದೇನಾಯಿತು, ಹಿಮ್ ಆಯಿತು. ಬೋರ್ಹಸ್ ಉತ್ತರ ಕೊಡ್ತಿರೋದ್ರಿಂದ ಯು ಹ್ಯಾವ್ ಟು ಸೇ ಬೋರ್ಹಸ್ ರಿಪ್ಲೈಡ್. ಬೋರ್ಹಸ್ ರಿಪ್ಲೈಡ್ ಅಂತ ಬರ್ದಿದ್ದೀರಾ ನೀವಿಲ್ಲಿ. ದ್ಯಾಟ್ ಇಟ್ ಈಸ್ ಅನ್ನೋದೇನಾಯಿತು, ಇಟ್ ವಾಸ್ ಅ ವೇ ಆಫ್ ಲೈಫ್. ಇಲ್ಲಿ ಎರಡು ಸೆಂಟೆನ್ಸ್ ಫುಲ್ ಸ್ಟಾಪಿಂದ ಜಾಯಿನ್ ಆಗಿದೆ. ಸೊ ಇಟ್ಸ್ ಅ ಕಂಜಂಕ್ಷನ್. ಅದಕ್ಕೆ ನೀವೇನಂತ ಮಾಡ್ತಿದ್ದೀರಾ ಅಂತಂದರೆ ಆ್ಯಂಡ್ ಆ್ಯಡೆಡ್ ಅಂತ ಉಪಯೋಗಿಸ್ತಿದ್ದೀರಾ. ಐ ಅನ್ನೋದೇನಾಗುತ್ತೆ, ಹೀ ಆಯಿತು. ಆ್ಯಮ್ ಅನ್ನೋದು ಪಾಸ್ಟ್ ಟೆನ್ಸ್, ವಾಸ್ ಆಯಿತು. ಆ್ಯಂಡ್ ಆ್ಯಡೆಡ್ ದ್ಯಾಟ್ ಹೀ ವಾಸ್. ಇದು ಹೇಗಿದೆಯೋ ಹಾಗೆ ಬರೀಬೇಕು. ನಾಟ್ ಕಂಪ್ಲೀಟ್ಲಿ ಅನ್ಹ್ಯಾಪಿ. ಮತ್ತು ಆಲಿಫಾನೋ ಪ್ರಶ್ನೆ ಕೇಳ್ತಾ ಇರೋದ್ರಿಂದ ನೀವೇನಂತ ಬರೀತಿದ್ದೀರಾ, ಆಲಿಫಾನೋ ಇನ್ಕ್ವೈರ್ಡ್ ಅಂತ. ಇದು ಎಸ್ ಆರ್ ನೋ ಪ್ರಶ್ನೆ ಆಗಿದೆ. ಅದರಿಂದ ನೀವು ಇಫನ್ನು ಉಪಯೋಗಿಸಿದ್ದೀರಾ. ಇಲ್ಲಿ ಯು ಅನ್ನೋದೇನಾಯಿತು, ಹೀ ಆಯಿತು. ಯು ಹ್ಯಾವ್ ಅನ್ನೋದು ಹ್ಯಾಡ್ ಆಯಿತು. ಆಮೇಲೆ ಇದು ಇಂಟರ್ಚೇಂಜ್ ಆಗುತ್ತೆ ಪ್ಲೇಸಸ್ಸು. ಹೀ ಹ್ಯಾಡ್ ಇದನ್ನು ಹಾಗೆ ಬರೀಬೇಕಾಗತ್ತೆ. ಥಾಟ್ ಆಫ್ ರೈಟಿಂಗ್ ಅ ಬುಕ್ ಆನ್ ದ ಹಿಸ್ಟ್ರಿ ಆಫ್ ಬುಕ್. ಬಟ್ ಇಲ್ಲಿ ಕ್ವೆಶ್ಚನ್ ಮಾರ್ಕ್ ಬದಲು ನೀವಿಲ್ಲಿ ಫುಲ್ ಸ್ಟಾಪ್ ಹಾಕಬೇಕು. ನೀವು ಆನ್ಸರಲ್ಲಿ ಎಲ್ಲೂ ಕ್ವೆಶ್ಚನ್ ಮಾರ್ಕ್ ಅಥವಾ ಎಕ್ಸ್ಕ್ಲಮೇಟ್ರಿ ಮಾರ್ಕ್ ಬರೆಯೋ ಹಾಗಿಲ್ಲ. ಓಕೆ, ಎಲ್ಲ ಸ್ಟೇಟ್ಮೆಂಟ್ಸಲ್ಲೇ ಎಂಡ್ ಆಗಬೇಕು ಅಂತಂದರೆ ಫುಲ್ ಸ್ಟಾಪಲ್ಲೇ ಎಂಡ್ ಆಗಬೇಕು. ಈ ಪ್ರಶ್ನೆಗೆ ಬೋರ್ಹಸ್ ಉತ್ತರ ಏನು, ಇಟ್ ಈಸ್ ಆನ್ ಎಕ್ಸಲೆಂಟ್ ಐಡಿಯಾ. ಸೊ ಬೋರ್ಹಸ್ ರಿಪ್ಲೈಡ್ ಅಂತ ಬರೀಬೇಕು. ಈಸ್ ಅನ್ನೋದೇನಾಗುತ್ತೆ ಇಲ್ಲಿ, ವಾಸ್. ನೀವಿಲ್ಲಿ ಏನು ಮಾಡಬೇಕು ಅಂತಂದರೆ ದ್ಯಾಟ್ ಅನ್ನೋದನ್ನು ಒಂದು ಆ್ಯಡ್ ಮಾಡಬೇಕಾಗತ್ತೆ. ಬೋರ್ಹಸ್ ರಿಪ್ಲೈಡ್ ದ್ಯಾಟ್ ಇಟ್ ವಾಸ್ ಆ್ಯನ್ ಎಕ್ಸಲೆಂಟ್ ಐಡಿಯಾ
ಹಾಗೆ ರಿಟೈನ್ ಮಾಡಿ. ನಿಮಗೆ ಈ ಎಕ್ಸಾಂಪಲಿಂದ ಒಂದು ಸ್ವಲ್ಪ ರಿಪೋರ್ಟೆಡ್ ಸ್ಪೀಚ್ ಅನ್ನೋದು ಏನು ಅಂತ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಮುಂದೆ ಹೋಗ್ತಾ ಹೋಗ್ತಾ ಇನ್ನೊಂದಷ್ಟು ನಾವು ಮಾಡೆಲ್ ಕ್ವೆಶ್ಚನ್ ಪೇಪರ್ಸಿಂದ ಮತ್ತು ಪ್ರಿಪ್ರೇಟ್ರಿ ಪೇಪರ್ಸಿಂದ ಸಾಲ್ವ್ ಮಾಡೋಣ. ಇನ್ನೊಂದಷ್ಟು ರಿಪೋರ್ಟೆಡ್ ಸ್ಪೀಚನ್ನು ಸಾಲ್ವ್ ಮಾಡೋಣ. ಹೀಗೆ ಮಾಡ್ತಾ ಮಾಡ್ತಾ ಇನ್ನೊಂದಷ್ಟು ರೂಲ್ಸ್ಗಳನ್ನ ಕಲ್ತ್ಕೊಳ್ಳೋಣ. 5 ಮಾರ್ಕ್ಸ್ ನಿಮಗೆ ಖಂಡಿತವಾಗೂ ಸಿಗುತ್ತೆ ಅಂತ ನಾನು ನಂಬಿದ್ದೀನಿ. ಓಕೆ ಸ್ಟೂಡೆಂಟ್ಸ್, ನಾನು ಹೇಳೋ ರೂಲ್ಸನ್ನೆಲ್ಲ ನೀವು ನೋಟ್ ಮಾಡ್ಕೊಳ್ತಾ ಹೋಗಿ. 5 ಮಾರ್ಕ್ಸ್ ಅಂತೂ ಸಿಗೋದು ಖಂಡಿತ. ರಿಪೋರ್ಟೆಡ್ ಸ್ಪೀಚನ್ನು ನೀವು ಆರಾಮಾಗಿ ಸಾಲ್ವ್ ಮಾಡ್ಬೋದು. ನಾನು ಮತ್ತೊಂದಷ್ಟು ಎಕ್ಸಾಂಪಲ್ಸ್ ಜೊತೆಗೆ ಮುಂದಿನ ವೀಡಿಯೋಸಲ್ಲಿ ಬರ್ತೀನಿ. ಅಲ್ಲಿ ಸಿಗೋಣ. ಥ್ಯಾಂಕ್ ಯು.